ಬಿರುಗಾಳಿ ಸಿಡಿಲು ಮಳೆಗೆ ಉತ್ತರ ಪ್ರದೇಶದಲ್ಲಿ 56 ಬಲಿಯಾಗಿದೆ. ಬಿರುಗಾಳಿ ಅಬ್ಬರಕ್ಕೆ ಸಿಲುಕಿ ಹಾರಿ ಹೋಗಿರುವಂತಹ ಯುವಕ ಬೆಚ್ಚಿ ಬೀಳುವಂತಿದೆ. ಯುವಕ ಹಾರಿ ಹೋಗಿರುವಂತಹ ಒಂದು ದೃಶ್ಯ. ಬಿರುಗಾಳಿ ಅಬ್ಬರಕ್ಕೆ ಸಿಲುಕಿ ಯುವಕ ಹಾರಿ ಹೋಗಿರುವಂತಹ ದೃಶ್ಯ ಬೆಚ್ಚಿ ಬೀಳುವ ಆಗಿದೆ. ಬಿರುಗಾಳಿ ಸಿಡಿಲು ಮಳೆಗೆ ಉತ್ತರ ಪ್ರದೇಶದಲ್ಲಿ 56 ಬಲಿಯಾಗಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಕಂಡು ಕೇಳರಿಯದಂತಹ ದೃಶ್ಯ. ಪ್ರಬಲ ಗಾಳಿ ಮಳೆಗೆ ಮನೆಗಳು ನಾಶವಾಗಿದೆ, ಉರುಳಿದೆ ಮರಗಳು. 24 ಗಂಟೆಯೊಳಗೆ ಪರಿಹಾರವನ್ನ ನೀಡುವಂತೆ ಸಿಎಂ ಯೋಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯೋಗರಾಜ್ನಲ್ಲಿ 17, ಬದೋಹಿಯಲ್ಲಿ 16, ಫತೇಹ್ನಲ್ಲಿ ಕೂಡ, ಬದಾಯೂನಲ್ಲಿ 5, ಪ್ರತಾಪ್ಗಢದಲ್ಲಿ ಗೋಡೆ ಕುಸಿದು 4 ದುರ್ಮರಣವನ್ನ ಹೊಂದಿದ್ದಾರೆ. ಯೋಗರಾಜ್ನಲ್ಲಿ 17 ಜನ, ಬದೋಹಿನಲ್ಲಿ 16, ಫತೇಹಪುರದಲ್ಲಿ 9 ಜನ, ಬದಾಯೂನ್ನಲ್ಲಿ 5, ಪ್ರತಾಪ್ಗಢದಲ್ಲಿ 4 ಸೇರಿ 56 ಜನ ಸಾವನ್ನಪ್ಪಿರುವಂಥದ್ದು. ಪ್ರತಾಪ್ಗಢದಲ್ಲಿ ಗೋಡೆ ಕುಸಿದು 4 ದುರ್ಮರಣವನ್ನು ಕೂಡ ಹೊಂದಿದ್ದಾರೆ. ಪ್ರಬಲ ಗಾಳಿ ಮಳೆಗೆ ಮನೆಗಳು ನಾಶವಾಗಿರುವಂಥದ್ದು. ಕೇಳರಿಯದಂತಹ ದೃಶ್ಯಗಳು. ಕಂಪ್ಲೀಟ್ ಆಗಿ 24 ಗಂಟೆಯೊಳಗಡೆ ಪರಿಹಾರವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಸಿಎಂ ಯೋಗಿ ಆದಿತ್ಯನಾಥ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಗಾಳಿ ಮಳೆಗೆ ಮನೆಗಳು ಕೂಡ ನಾಶವಾಗಿದೆ, ಮರಗಳು ಕೂಡ ಧರೆಗುರುಳಿದೆ. ಕೇಳರಿಯದಂತಹ ದೃಶ್ಯಗಳು, ಯುವಕ ಹೋಗಿರುವಂತಹ ದೃಶ್ಯಗಳು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಸೊ ನೋಡ್ತಾ ಇರ್ಬೋದು, ಆ ದೃಶ್ಯವನ್ನ ನೋಡ್ತಾ ಇದ್ರೆ ಜೀವನೇ ಹಾರು ಹೋಗುತ್ತೆ. ಆ ರೀತಿಯಾದಂತಹ ಭಯಾನಕ ಬೆಚ್ಚಿ ಬೀಳಿಸುವಂತಹ ದೃಶ್ಯ. ಆ ಬಿರುಗಾಳಿಗೆ ಯಾವ ರೀತಿಯಾಗಿ ಆ ಮನುಷ್ಯನೇ ಹಾರು ಹೋಗ್ತಾ ಇದ್ದಾನೆ ಅಂತದನ್ನ ನಿಜಕ್ಕೂ ತುಂಬಾನೇ ಭಯಭೀಕರವಾಗಿದೆ. ಉತ್ತರ ಪ್ರದೇಶದಲ್ಲಿ ಕಂಡು ಕೇಳರಿಯದಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಬಲ ಗಾಳಿ ಮಳೆಗೆ ಮನೆಗಳೆಲ್ಲವೂ ಕೂಡ ನಾಶವಾಗಿದೆ, ಮರಗಳು ಕೂಡ ಉರುಳು ಹೋಗಿದೆ. 24 ಗಂಟೆಯೊಳಗೆ ಪರಿಹಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಯೋಗರಾಜ್ನಲ್ಲಿ 17, ಬದೋಹಿಯಲ್ಲಿ ಕೂಡ 16 ಜನ. ಸೊ ಹೀಗೆ ಪ್ರತಾಪ್ಗಢದಲ್ಲೂ ಕೂಡ ಗೋಡೆ ಕುಸಿದು 4 ದುರ್ಮರಣವನ್ನು ಹೊಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು ಗಾಳಿ ಮಳೆಗೆ ಯಾವ ರೀತಿಯಾಗಿ ಮರಗಳೆಲ್ಲವೂ ಕೂಡ ಕೆಳಗಡೆ ಧರಶಾಹಿಯಾಗಿ, ಆ ಕಾರ್ ಕೂಡ ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತಹ ದೃಶ್ಯಗಳು. ಬಿರುಗಾಳಿ ಸಹಿತ ಮಳೆ ಜೊತೆಗೆ ಗಾಳಿ ಮಳೆಗೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿರುವಂಥದ್ದು. ಬೆಚ್ಚಿ ಬೀಳಿಸುವಂತಿದೆ. ಒಂದು ಕಡೆ ವಿಂಡೋದಲ್ಲಿ ಗಮನಿಸ್ತಾ ಇರ್ಬೋದು ಆ ಯುವಕ ಯಾವ ರೀತಿಯಾಗಿ ಗಾಳಿಗೆ ಹಾರಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಉತ್ತರ ಪ್ರದೇಶದಲ್ಲಿ ಇದೀಗ ಕಂಡು ಕೇಳರಿಯದಂತಹ ಸ್ಥಿತಿ ನಿರ್ಮಾಣ ಆಗಿದೆ. 24 ಗಂಟೆ ಒಳಗಡೆ ಪರಿಹಾರವನ್ನು ಘೋಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಯೋಗಿ ಆದಿತ್ಯನಾಥ್ ಸಿಎಂ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಸೊ ಯೋಗರಾಜ್ನಲ್ಲಿ 17, ಭದೋಹಿಯಲ್ಲಿ 16, ಫತೇಹ್ನಲ್ಲೂ ಕೂಡ, ಪ್ರತಾಪ್ಗಢದಲ್ಲಿ 4 ಸೇರಿ 56 ಜನರು ಸಾವನ್ನಪ್ಪಿರುವಂಥದ್ದು. ಸೊ ಈ ರೀತಿಯಾಗಿ ಯಾವ ರೀತಿಯಾಗಿ ಪ್ರಕೃತಿ ವಿಕೋಪಗೊಳ್ಳುತ್ತೆ, ಯಾವ ರೀತಿಯಾಗಿ ಈ ರೀತಿಯಾದಂತಹ ಸಂದರ್ಭ ಸನ್ನಿವೇಶಗಳು ಬರುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ಬಿರುಗಾಳಿ ಮಳೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಬಲಿಯನ್ನು ಪಡೆದುಕೊಳ್ಳುತ್ತೆ. ಪ್ರಕೃತಿ ವಿಕೋಪಕ್ಕೆ ಅಮಾಯಕರು ಬಲಿಯಾಗ್ತಾರೆ ಅನ್ನುವಂಥದ್ದು. ಬಟ್ ಸಿಎಂ ಯೋಗಿ ಆದಿತ್ಯನಾಥ್ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಕಂಡು ಕೇಳರಿದಂತಹ ಒಂದು ಘಟನೆ. ಕಂಪ್ಲೀಟ್ ಆಗಿ ಪ್ರಬಲ ಗಾಳಿ ಮಳೆಗೆ ಮನೆಗಳು ಕೂಡ ನಾಶ ಆಗಿದೆ, ಮರಗಳು ಕೂಡ ಧರೆಗುರುಳಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ಟಾಪಲ್ಲಿರುವಂತಹ ಶೀಟ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಹಾರು ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಮನೆಗಳೆಲ್ಲವೂ ಕೂಡ ಸರ್ವನಾಶ ಆಗೋಗಿದೆ. ಉತ್ತರ ಪ್ರದೇಶದಲ್ಲಿ ಆಗಿರುವಂತಹ ಪ್ರಕೃತಿ ವಿಕೋಪ. ಸೊ ನೋಡ್ತಾ ಇರ್ಬೋದು ಅಷ್ಟು ದೊಡ್ಡ ಮರ ಧರಶಾಹಿ ಆಗ್ತಾ ಇರುವಂತಹ ದೃಶ್ಯಗಳು ಗಾಳಿ ಮಳೆ.